ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಾತರಿಗೆ ಸೊಲ್ಮೇಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಫಿಶ್ ಫ್ರೈನ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಮನೆಯಲ್ಲಿ ಮಸಾಲ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದಾಗ ಈ ಫಿಶ್ ಫ್ರೈ ಮಸಾಲ ಯೂಸ್ ಮಾಡ್ಕೊಂಡು ನೀವು ಫಿಶ್ ಫ್ರೈ ಮಾಡ್ಬೋದು. ಇದ್ರ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈ ಫಿಶ್ ಫ್ರೈ ಮಾಡ್ಬೇಕಾದ್ರೆ ನೀವು ಎಕ್ಸ್ಟ್ರಾ ಹುಣಸೆ ಹಣ್ಣಿನ ರಸ ಅಥವಾ ಲೆಮನ್ ಯಾವ್ದು ಯೂಸ್ ಮಾಡ್ಬೇಕಾಗಿಲ್ಲ. ಹುಳಿ, ಉಪ್ಪು, ಖಾರ ಎಲ್ಲ ಇದ್ರಲ್ಲೇ ಕರೆಕ್ಟ್ ಆಗಿರುತ್ತೆ. ಅಂಡ್ ಈ ಮಸಾಲ ತುಂಬಾನೇ ಚೆನ್ನಾಗಿದೆ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೈಟ್ ಹೊತ್ತು ಡ್ಯೂಟಿ ಮುಗಿಸ್ಕೊಂಡ್ ಮನೆಗೆ ಹೋಗ್ಬೇಕಾದ್ರೆ ಫಿಶ್ ತಿನ್ಬೇಕಂತ ಅನ್ನಿಸ್ತು. ನನ್ ಹಸ್ಬೆಂಡ್ಗೂ ಸರ್ಪ್ರೈಸ್ ಆಗಿರುತ್ತೆ ಅಂತ ಫಿಶ್ ತಗೊಳೋಣ ಅಂತ ಹೋದೆ. ಇದ್ ಯಾವ ಫಿಶ್ ಅಂತ ಗೊತ್ತಿಲ್ಲ, ಯಾವ ತರ ಆ ಕಡೆ ಈ ಕಡೆ ಹೋಗ್ತಾ ಇತ್ತು ನೋಡಿ. ತುಂಬಾ ವೆರೈಟಿಯ ಫಿಶಸ್ ಇತ್ತು. ನಾನ್ ತಗೊಂಡಿದ್ದು ಬಾಂಗ್ಡಾ ಫಿಶ್. ನೋಡೋದಿಕ್ಕೇನೋ ಫ್ರೆಶ್ ಆಗೇ ಇತ್ತು. ಮಾಡಿದ್ಮೇಲೆ ಯಾವ ತರ ಟೇಸ್ಟ್ ಇರುತ್ತೆ ಅಂತ ನೋಡ್ಬೇಕು. ಫಿಶ್ ನ ಕಟ್ ಮಾಡಿಸ್ಕೊಂಡ್ ತಗೊಬಂದಿದ್ದೆ, ಆದ್ರೂ ಇಲ್ಲಿ 3-4 ಸಲ ಚೆನ್ನಾಗಿದ್ನ ತೊಳ್ಕೊಬೇಕು. ಫಿಶ್ ಫ್ರೈ ಮಾಡ್ತಾ ಇರೋದ್ರಿಂದ ಈ ತರ ಕಟ್ ಮಾಡ್ಕೊಂತಾ ಇದೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ಮಸಾಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಈ ತರ ಎಲ್ಲಾನು ಕಟ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ವಾಶ್ ಮಾಡ್ಕೊಳ್ತೀನಿ. ನಾನಿವತ್ತು ಬಾಳೆ ಎಲೆ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಮನೆಯಲ್ಲಿ ಫಿಶ್ ಫ್ರೈ ಮಸಾಲ ಮಾಡ್ಕೊಳ್ಳೋದಿಕ್ಕೆ ಟೈಮ್ ಇಲ್ಲ ಅಂತಂದವಾಗ ಇನ್ಸ್ಟೆಂಟ್ ಆಗಿ ಈ ಮಸಾಲ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ನಾನು ಬೋನ್ ಫಿಶ್ ಫ್ರೈ ಮಸಾಲ ಯೂಸ್ ಮಾಡ್ತಿದ್ದೀನಿ. ಈ ಮಸಾಲ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ನಾವು ಎಕ್ಸ್ಟ್ರಾ ಉಪ್ಪು, ಖಾರ ಅಥವಾ ಹುಳಿ ಏನೂ ಹಾಕ್ಬೇಕಾಗಿಲ್ಲ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಇದು ಆಪ್ಷನಲ್, ಇದು ಬೇಕು ಅಂತ ಇಲ್ಲ. ಸ್ವಲ್ಪ ಉಪ್ಪನ್ನು ಹಾಕೊಂಡೆ. ಈ ಮಸಾಲದಲ್ಲಿ ಉಪ್ಪು ಇರುತ್ತೆ, ನಿಮಗೆ ಬೇಕಿದ್ರೆ ಅಷ್ಟೇ ಹಾಕೊಳ್ಳಿ. ಇದನ್ನ ಸ್ವಲ್ಪನೇ ನೀರ್ ಹಾಕೊಂಡು ಪೇಸ್ಟ್ ನ ರೆಡಿ ಮಾಡ್ಕೋಬೇಕು. ನೋಡಿ, ಈ ಮಸಾಲ ಇಷ್ಟ ನೀರಾಗಿದ್ರೆ ಸಾಕು. ಇದನ್ನ ಎಲ್ಲ ಫಿಶ್ಗೂ ಹಾಕೋಬೇಕು. ಫಿಶ್ ಒಳಗೂನು ನಾವು ಮಸಾಲ ಹಾಕೋಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂತಂದ್ರೆ ಫಿಶ್ ಸಪ್ಪೆ ಸಪ್ಪೆ ಅಂತ ಅನ್ಸುತ್ತೆ. ಈ ಫಿಶ್ ಎಲ್ಲಾ ಕಡೆನೂ ಮಸಾಲಾನ ಈ ತರ ಚೆನ್ನಾಗಿ ಹಚ್ಕೋಬೇಕು. ಇವಾಗ ಎಲ್ಲಾ ಫಿಶ್ಗೂ ಮಸಾಲಾನ ಹಚ್ಚಿ ಒಂದ್ 15-20 ಮಿನಿಟ್ಸ್ ಮುಚ್ಚಿಟ್ಟೆ. 15-20 ಮಿನಿಟ್ಸ್ ಆದ ನಂತರ ಇದನ್ನ ಫ್ರೈ ಮಾಡ್ಕೊಂತೀನಿ. ನಾವು ಬಾಳೆ ಎಲೆ ಫ್ರೈ ಮಾಡ್ಬೇಕಾದ್ರೆ ಮೊದ್ಲಿಗೆ ಬಾಳೆ ಎಲೆಯನ್ನ ಬಾಡಿಸ್ಕೋಬೇಕು. ನನ್ಗೆ ಇವತ್ತು ಬಾಳೆ ಎಲೆ ತರೋದಿಕ್ ಹೋಗೋದಿಕ್ಕೆ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿರ್ಲಿಲ್ಲ. ಅದಕ್ಕೆ ನಮ್ ತೋಟದಲ್ಲೇ ಇಲ್ಲಿ ಬಾಳೆ ಎಲೆ ಇತ್ತು. ಅದು ಎಲ್ಲ ಕಟ್ ಆಗಿತ್ತು. ಆದ್ರೂ ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಫ್ರೈ ಮಾಡ್ತೀನಿ. ಇದನ್ನ ಒಂದು 3-4 ಸೆಕೆಂಡ್ ಅಷ್ಟು ಬಾಡಿಸ್ಕೊಂಡ್ರೆ ಸಾಕು. ನಂತರ ಎಲೆಯನ್ನ ಈ ತರ ಇಟ್ಕೊಂಡು ಇದರ ಮಧ್ಯ ಫಿಶ್ ನ ಇಟ್ಟು ಒಂದ್ ಫೋಲ್ಡ್ ಮಾಡ್ಕೊಬೇಕು. ನಾವ್ ಈ ತರ ಫಿಶ್ ಫ್ರೈ ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ. ತುಂಬಾ ಫಿಶ್ ಡ್ರೈ ಅಂತಾನು ಅನ್ಸಲ್ಲ, ಒಂಥರ ಮಸಾಲಾ ಫ್ರೈ ತರ ಚೆನ್ನಾಗಿರುತ್ತೆ ಇದು. ಇದೇ ರೀತಿ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂತೀನಿ. ಈಗ ಫಿಶ್ ಫ್ರೈ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಆಮೇಲೆ ನಾವಿದು ಫಿಶ್ ನ ಬಾಳೆ ಎಲೆಯಲ್ಲಿ ರೋಲ್ ಮಾಡಿ ಇಟ್ಟಿದ್ವಲ್ಲ, ಇದನ್ನು ಇಡ್ಬೇಕು. ಇಲ್ಲಿ ನಾನು 3 ಅಷ್ಟೇ ಹಾಕೊಂಡೆ. ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷ ಇದನ್ನ ಒಂದ್ ಸೈಡ್ ಫ್ರೈ ಮಾಡ್ಕೋಬೇಕು. 3-4 ನಿಮಿಷ ಆದ್ಮೇಲೆ ಇನ್ನೊಂದ್ ಸೈಡ್ ಟರ್ನ್ ಮಾಡಿ ಹಾಕಿ ಇನ್ನೊಂದ್ ಸೈಡ್ 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ಒಂದ್ ಸೈಡ್ ಚೆನ್ನಾಗಿ ಬೆಂದಿದೆ, ಆಮೇಲೆ ಕಲರು ಚೆನ್ನಾಗಿ ಬಂದಿದೆ. ಆಮೇಲೆ ತುಂಬಾ ಡ್ರೈ ಆಗಿಲ್ಲ, ಸ್ವಲ್ಪ ಸಾಫ್ಟ್ ಆಗಿ ಮಸಾಲ ತರಾನೇ ಇದೆ. ಇವಾಗ ಎಲ್ಲವನ್ನು ಟರ್ನ್ ಮಾಡಿ ಹಾಕೊಂಡೆ ನಾನು. ಇವಾಗ ಇನ್ನೊಂದ್ ಸೈಡು 3-4 ನಿಮಿಷ ಫ್ರೈ ಆದ್ಮೇಲೆ ಇದನ್ನ ತೆಗ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು, ಇಲ್ಲಿ ಫಿಶ್ ಫ್ರೈ ರೆಡಿ ಆಯ್ತು. ಇನ್ನ ಪ್ಲೇಟಿಗೆ ಹಾಕೊಂಡು ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡ್ತೀನಿ. ಫಿಶ್ ಅಂತೂ ತುಂಬಾನೇ ಚೆನ್ನಾಗಿ ಬೆಂದಿದೆ, ಆಮೇಲೆ ಮಸಾಲನು ಅಷ್ಟೇ ತುಂಬಾ ಡ್ರೈ ಆಗಿಲ್ಲ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಮಸಾಲ ಚೆನ್ನಾಗಿ ಎಳ್ಕೊಂಡಿದೆ. ನೀವು ಇದನ್ನ ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.